ದುಬಾರಿ ಅನ್ಸುತ್ತೆ ಪತ್ರಿಕೆಗಳು. ಹಾ, ನನಗೆ ಸಿಂಪಲ್ ಆಗಿರೋ ಡಿಸೈನ್ಸೇ ಇಷ್ಟ. ಆದರೆ ಅಮ್ಮ, ಜನಗಳು ನಮ್ಮ ಇನ್ವಿಟೇಷನ್ ಕಾರ್ಡ್ ನೋಡೋ ಸ್ಟೇಟಸ್ನ ಅಳಿತಾರೆ ಅಂತ ಹೇಳ್ತಿರ್ತಾರೆ. ಅದನ್ನ ಬಿಟ್ಕೊಡ್ಬಾರ್ದಲ್ವಾ? ನಮಗಂತೂ ಎಲ್ಲ ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಕಾತ್ಯಾಯಿನಿ, ಇದು ನಿನ್ ಮದ್ವೆ. ನಿನಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನೇ ಆಯ್ಕೆ ಮಾಡು. ಈ ಕಾರ್ಡ್ ಚೆನ್ನಾಗಿದೆ ಅನ್ಸುತ್ತೆ. ತುಂಬ ಚೆನ್ನಾಗಿದೆ. ಇದನ್ನೇ ಫೈನಲ್ ಮಾಡೋಣ. ಆಗ್ಬೋದು. ಸರ್ ಅದು ಯಾರು ನೀವು? ಫೋಟೋಗ್ರಾಫರ್ ಮಾವ. ಯಾಕೆ? ಬಾಬಾ, ಅದು ಇನ್ವಿಟೇಷನ್ ಕಾರ್ಡ್ ನಲ್ಲಿ ಮದುಮಕ್ಕಳು ಫೋಟೋ ಹಾಕ್ಸ್ತಾರೆ ಈಗಿನವರು. ಹಾ, ಬರೀ ಇನ್ವಿಟೇಷನ್ ಕಾರ್ಡಲ್ಲಿ ಅಷ್ಟೇ ಅಲ್ಲ, ಪೇಪರಲ್ಲಿ ಹಾಕ್ಸ್ಬೇಕು, ಮದುವೆ ಮಂಟಪ, ಇನ್ನೂ ಕೆಲವು ಕಡೆ ಫ್ಲೆಕ್ಸ್ ಹಾಕ್ಸೋದಕ್ಕೆ ಫೋಟೋಸ್ ಬೇಕಾಗತ್ತಲ್ವಾ? ಓ, ನಡಿಬೇಕಾಗಿರೋದು ನಮ್ಮ ರಂಗು ಅಂತಸ್ತಿಗೆ ತಕ್ಕನಾಗಿರೋ ಮದುವೆ ಅನ್ನೋದನ್ನು ಮರ್ತೇ ಬಿಟ್ಟಿದ್ದೆ ನಾನು. ಆಯ್ತು, ತಕ್ಕೊಳ್ಳಿ. ವೈದೇಹಿ, ಖಾತೆ ಏನಾರು ರೆಡಿ ಮಾಡಿಸ್ ಕರ್ಕೊಂಬ. ಇಲ್ಲ, ಆಗಲ್ಲ ಸರ್. ಔಟ್ಡೋರ್ ಅಲ್ಲಿ ತೆಗಿಬೇಕು ಅಂತಿರೋದು ಫೋಟೋಸ್ನ. ಹೌದು ಮಾವ, ಕಾತ್ಯಾಯಿನಿಯವ್ರನ್ನ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಆಚೆ ಕಳಿಸ್ಕೊಟ್ರೆ ಫೋಟೋ ತೆಗೆಸಿ ವಾಪಸ್ ನಾನೇ ಮನೆಗೆ ಡ್ರಾಪ್ ಮಾಡ್ಬಿಡ್ತೀನಿ. ಸರಿ, ಕರ್ಕೊಂಡೋಗಿ. ಹಿರಣ್ಮಯಿ, ನೀನು ಅವ್ರ ಜೊತೆ ಹೋಗಮ್ಮ. ಬೇಕಾಗಿಲ್ಲ, ನಾನು ನಿಮ್ಮ ಮಗಳೇ. ನನ್ ಮೇಲೂ ಸ್ವಲ್ಪ ನಂಬಿಕೆ ಇಡೀಪ. ನಿನ್ ಮೇಲೆ ನಂಬಿಕೆ ಇಲ್ಲ ಅಂತಲ್ಲಮ್ಮ, ನೋಡಿ ಜನ 4 ಮಾತಾಡಬಾರ್ದು ಅಂತ ಅಷ್ಟೇ. ಇದರಿಂದ ನಿನಗೇನ್ ತೊಂದರೆ? ನನಗೇನ್ ತೊಂದ್ರೆ ಅಂದ್ರೆ? ನನಗ್ ತೊಂದ್ರೆ ಇದೆ ಅಪ್ಪ. ಏನು? ಗಣೇಶನ್ ನೋಡಿ ತುಂಬಾ ದಿನ ಆಯ್ತು ಅಪ್ಪ. ಹೋಗ ಅವನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ, ನೀವ್ ಒಪ್ಪಿಗೆ ಕೊಟ್ರೆ. ಆದ್ರೆ ಕಾತ್ಯಾಯಿನ ನಾನಿದೀನಲ್ಲ, ನಾನಿರುವುದೇ ನಿಮಗಾಗಿ. ಅಳಿಯಂದ್ರೆ ಹೆಂಗೆ ನನ್ನ ಬಾಂಡ್ ಮ್ಯಾನೇಜ್ ಮಾಡಿದ್ದು? ಇಲ್ಲ ಅಂದಿದ್ರೆ ಫೋಟೋ ಶೂಟ್ ಚಂಬೆ. ನೀವ್ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀರಾ? ಒಂದ್ ಕೆಲ್ಸ ಮಾಡಿ, ನೀವು ಫೋಟೋಗ್ರಾಫರ್ ಜೊತೆ ಬನ್ನಿ. ಎಲ್ಲ ಹಂಗೇನಮ್ಮ, ಕೆಲಸ ಆಗ್ಬೇಕಾದ್ರೆ ಕಾಲು ಹಿಡ್ಕೋತೀರಾ, ಆಮೇಲೆ ಕತ್ತಿಡ್ದು ಹೊರಗೆ ತಳ್ತೀರಾ. ನಿಮ್ ಕರೆಯಲ್ಲಿ ಎಸಿ ಇದೆಯೇನ್ರಿ? ರೈ, ಎಸಿನೂ ಇದೆ, ಡಿಸಿನೂ ಇದೆ, ಬನ್ರಿ. ಥ್ಯಾಂಕ್ ಯು. ಪ್ಲೆಷರ್. ಹೊರಡೋಣ. ಸರ್, ಮುಂದೆ ಬನ್ನಿ. ಅದಕ್ಕಿಂತ ಮುಂಚೆ ಒಂದೇ ಒಂದ್ ನಿಮಿಷ ಮಾವ, ಮಿರರ್ ಕೊಡಿ. ಬಂದೆ. ನಾನೇನ್ ಮೇಕಪ್ ಆರ್ಟಿಸ್ಟಾ? ಈಗೇನು ಆಗುತ್ತಾ ಇಲ್ವಾ? ಸರಿ, ನೋಡು. ಹಾ, ರೆಡಿ. ಅಳಿ ಅಂದ್ರೆ ಜೋಡಿ ಫೋಟೋ ತುಂಬಾ ಚೆನ್ನಾಗಿ ಬರ್ಬೇಕು. ಸ್ವಲ್ಪ ಹತ್ರ ಬನ್ನಿಪ್ಪ. ಸರ್, ಮುಂದೆ ಬನ್ನಿ ಸರ್. ಸರ್, ಯಾಕೆ ಸರ್ ನಾಚ್ಕೋತೀರಾ? ಭುಜದ ಮೇಲೆ ಕೈ ಹಾಕಿ ಸರ್, ಅವ್ರು ನಿಮ್ಗೆ ಹೆಂಡತಿ ಆಗೋರು. ಗೊತ್ತಾಗ್ತಾ ಇಲ್ವಾ? ಇಲ್ಲಿ ನೋಡಿ, ಹಿಂಗೆ. ಯಾಕಪ್ಪ ಅಂಗುರಾಯಿಸ್ತಾ ಇದ್ಯಾ? ಹಾಗೇನಿಲ್ಲ, ನೀವು ಸ್ವಲ್ಪ ಆ ಟೈಪ್ ಅಂತ ಡೌಟು. ಪೋಸ್ ಸರ್. ಬೇರೆ ಪೋಸ್ ಕೊಡಿ ಸರ್.
ಹಂಗೆ ಸರ್, ಹಂಗೆ ರೀ ಸರ್. ಮೇಡಮ್, ಸೂಪರ್ ಫೋಟೋಸು. ನೀವು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬನ್ನಿ. ಅಳಿಯಂದ್ರೆ ಓ ನೀವಾ? ನಾನೇ. ಕಣ್ಣಲ್ಲೇ ಮಕ್ಳು ಮಾಡೋ ಪ್ರಯತ್ನ ಬೇಡ. ಫೋಟೋಗ್ರಾಫರ್ ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊ ಬನ್ನಿ. ಅಳಿಯಂದ್ರೆ ನನ್ನ ಮೀರಾ ಡಾರ್ಲಿಂಗ್ ಬರಲೇ ಇಲ್ಲ. ಬರೋದು ಇಲ್ಲ. ಹಾ, ಐ ಮೀನ್ ಬರೋದಾಗಿದ್ರೆ ಇಷ್ಟೊತ್ತಿಗೆ ಬರ್ತಿದ್ರು ಒಂದೇ ಅಷ್ಟೇ. ಏನ್ರಿ ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಇದನ್ನ? ಪಾಪ ಹೆಣ್ಣೆಂಗ್ಸು, ಫೋನ್ ಮಾಡಿ ಕೇಳಿ, ಜಾಗ ಗೊತ್ತಿಲ್ಲ ಅನ್ಸುತ್ತೆ. ಹಾ, ಹಲೋ. ಹಾ ಮೀರಮ್ಮ, ಎಲ್ಲಿದ್ದೀರಾ? ಓ ಹೌದಾ, ಪರವಾಗಿಲ್ಲ, ಯು ಕ್ಯಾರಿ ಆನ್. ಪಾಪ ಏನೋ ಅರ್ಜೆನ್ಸಿ ಬಿತ್ತಂತೆ, ಅದಕ್ಕೆ ಬರೋಕ್ಕಾಗಲಿಲ್ಲ ಅವ್ರಿಗೆ. ಮತ್ತೆ ನನ್ನನ್ನು ನೋಡದೆ ಓಕೆ ಮಾಡೋಕ್ಕಾಗಲ್ಲ. ನನ್ನನ್ನು ಡೈರೆಕ್ಟಾಗಿ ನೋಡ್ತಾರೆ ಅಂತ ನೀವೇ ತಾನೇ ಹೇಳಿದ್ದು. ಅದಕ್ಕೆ ಕಾತೆ ನೀನು ಕರ್ಕೊಂಬರಕ್ಕೆ ನಿಮ್ಗೆ ಹೆಲ್ಪ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಬಿಡಿ. ಬನ್ನಿ ಕಾತೆ, ನೀವು ಹೊರಡೋಣ. ಇವರಿಬ್ಬರು ರೋಮನ್ಸ್ ಮಾಡಕ್ಕೆ ನಾನು ಪಾರಿವಾಳ. ಏನಾದರೂ ಮಾತಾಡಿ. I love you. ಕಣ್ಣಲ್ಲಿಯೇ ಸಾವಿರ ಸಂದೇಶ ಸಾಗಿದೆ, ಗೊತ್ತಿಲ್ಲದೆ ಈ ಮನ ಎಲ್ಲೆಲ್ಲೋ ಜಾರಿದೆ. ಮೌನವಾಗಿ ಕಳೆದು ಹೋದೆ ನಿನ್ನ ಮಾತಿಗೆ. ಏನಮ್ಮ ಹಿರಣ್ಮಯಿ, ಎಲ್ಲ ಕಂಡೀಷನ್ಗೂ ಒಪ್ಪಿಗೆ ಕೊಟ್ಟ್ಯಾ? ಏನ್ ಕಂಡೀಷನ್ ಅಂಕಲ್? ಕಾತ್ಯಾಯಿನಿನೇ ಸೊಸೆ ಮಾಡ್ಕೋತೀನಿ, ನೀನು ನನ್ನ ಮಗನ ವಿರುದ್ಧ ಸಾಕ್ಷಿ ಹೇಳಬೇಡ ಅಂತ. ನಿಮ್ಗೆ ಯಾಕೆ ಈ ಅನುಮಾನ ಬಂತು? ಕಾತ್ಯಾಯಿನಿ ಶಿವನ ಪ್ರೀತಿಸ್ತಾ ಇದ್ಲು ಅನ್ನೋ ವಿಷಯ ಇಡೀ ಊರಿಗೆ ಗೊತ್ತಿರೋದು. ಅಂಥವಳು ಸಮರ್ಥನ ಮದುವೆ ಆಗ್ತದಾಳೆ ಅಂತಂದರೆ ಅದಕ್ಕೆ ಕಾರಣ ಗೊತ್ತಾಗಲಿಲ್ಲ. ಸೂರ್ಯನ್ ತಾತ ನಿಮ್ಮಪ್ಪನ ಮುಂದೆ ಇಟ್ಟಿರೋ ಷರತ್ತಲ್ವಾ? ಖಂಡಿತ ಇಲ್ಲ. ಸೂರ್ಯನ್ ಮನೆಯವರು ಈ ಮದ್ವೆ ಪ್ರಸ್ತಾಪ ಮಾಡಿದಾಗ ನನಗೂ ನಿಮ್ ಥರನೇ ಅನುಮಾನ ಇತ್ತು. ಆದರೆ ಶ್ರೀಕಂಠು ಅಂಕಲ್ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ಸೂರ್ಯನ್ಗೂ ಈ ಮದ್ವೆಗೂ ಯಾವ ಸಂಬಂಧ ಇಲ್ಲ ಅಂತ. ಅಮ್ಮನವ್ರ ಮುಂದೆ ನಾದಸ್ವರ ನುಡ್ಸೋಳು ನೀನು, ಸುಳ್ಳು ಹೇಳಲ್ಲ ಅಂತ ನಂಬಿದ್ದೀನಿ. ನೀನು ಹೇಳೋ ಒಂದು ಸಾಕ್ಷಿ ಸೂರ್ಯನಿಂದ ನನ್ನ ಮಗಳಂತ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಸಿಗೋ ಹಾಗೆ ಮಾಡುತ್ತೆ. ಕಲಿಸ್ತೀಯ ಅಲ್ವಾ ಸೂರ್ಯನಿಗೆ ಬುದ್ಧಿನ? ಅಪರಾಧಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗುತ್ತೆ. ನಂಬಿಕೆ ದ್ರೋಹ ಮಾಡಬೇಡಮ್ಮ, ಅಷ್ಟೇ ನಾನು ಕೇಳ್ಕೊಳ್ಳೋದು ನಿನ್ನ. ಬರ್ತೀನಿ.
ತಾಯಿ ಮೂಕಾಂಬಿಕೆ. ಸೂರ್ಯನ ಬಿಡುಗಡೆ ಕೆಲವ್ರಿಗೆ ಬೇಕಾದರೆ ಸೂರ್ಯನ ಪಾಠ ಕಳಿಸ್ಬೇಕು ಅನ್ನೋದು ಇನ್ನು ಕೆಲವ್ರ ಅಭಿಪ್ರಾಯ. ನನ್ನ ಹೃದಯ ಮಿಡಿತಿರೋದು ನೊಂದವರ ಪರ. ನನಗೆ ಸತ್ಯ ಹೇಳೋ ಧೈರ್ಯ ಕೊಡಮ್ಮ. ಅತ್ತೆ ಬನ್ನಿ ಬನ್ನಿ. ಅಪ್ಪ ಅಮ್ಮ ಅತ್ತೆ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಏನಿದೆಲ್ಲ? ಇದೆಲ್ಲ ವಜ್ರದ ಒಡವೆಗಳು, ಬಟ್ಟೆಗಳು ನನ್ನ ಮುದ್ದಿನ ಸೊಸೆಗೋಸ್ಕರ. ನಿಶ್ಚಿತಾರ್ಥಕ್ಕೆ ತಂದು ಕೊಟ್ಟಿದ್ರಲ್ಲ, ಮತ್ತೆ ಯಾಕೆ? ಈ ಒಡವೆಗಳೆಲ್ಲ ಯಾವತ್ತಿದ್ರೂ ಕಾತ್ಯಾಯನಿಗೆ ಸೇರ್ಬೇಕಾಗಿರೋದು. ಇವತ್ತೇ ಕೊಡ್ತಾ ಇದ್ದೀನಿ ಅಷ್ಟೇ. ನಮ್ಮನೆ ಮಹಾಲಕ್ಷ್ಮಿ ಆಗೋಳ್ಗೆ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಬೇಡ ಅನ್ಬೇಡಿ. ಇಷ್ಟೇ ಅಲ್ಲ, ನೀವೆಲ್ಲರೂ ಸ್ವಲ್ಪ ಆಚೆ ಬನ್ನಿ. ಬನ್ನಿ, ಬಾ ಕಾತ್ಯಾಯನಿ. ಸಮರ್, ಹೊಸ ಕಾರು ಕಾತ್ಯಾಯನಿಗೋಸ್ಕರ. ಈಗ ತಾನೇ ಶೋರೂಮಿಂದ ತಗೊಂಡ್ ಬಂದಿದ್ದೀವಿ, ಇನ್ನು ಪೂಜೆನೂ ಮಾಡಿಸಿಲ್ಲ. ಇಲ್ಲೇ ಮಾಡ್ಸೋಣ ಅಂತ. ಫಸ್ಟ್ ಟೈಮ್ ನಾವು ನಿಮ್ಮ ಮನೆಗೆ ಬಂದಾಗ ನನ್ನ ಕಾರ್ ನೋಡಿ ನೀವು ತುಂಬ ಇಷ್ಟಪಟ್ಟಿದ್ರಿ. ಏನ್ರಿ ಮೇಡಮ್, ಕಾರ್ನ ಈ ರೇಂಜಿಗೆ ಸ್ಕ್ಯಾನ್ ಮಾಡ್ತಿದ್ದೀರಾ? ಹಿಂಗೆ ಕಾರ್ ಒಳಗಡೆ ಏನೇನಿದೆ ಅಂತ ನೋಡ್ತಾ ಇದ್ದೆ. ಇದು ಅದಕ್ಕಿಂತ ಕಾಸ್ಟ್ಲಿ ಕಾರು. ಲೈಫಲ್ಲಿ ಒಂದು ಸಲನಾದರೂ ಇಂಥ ದೊಡ್ಡ ಕಾರಲ್ಲಿ ಓಡಾಡಬೇಕು ಅಂತ ಹೇಳಿದ್ರಲ್ಲ, ಇವತ್ತು ಈ ಕಾರ್ ನಿಮ್ಮದು. ಎಷ್ಟು ಸಲನಾದರೂ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದು. ನಿನ್ನ ಲೈಫಿನ ಡ್ರೈವರ್ ಆಗಿ ನನ್ನ ಮಗ ಯಾವಾಗಲೂ ಇದ್ದೇ ಇರ್ತಾನೆ. ಆದರೂ ನಿನಗೋಸ್ಕರ ಅಂತ ಕಾರ್ಗೆ ಒಬ್ಬ ಡ್ರೈವರ್ನ ಫಿಕ್ಸ್ ಮಾಡಿದ್ದೀನಿ. ಎಷ್ಟು ಪ್ರೀತಿ ನಿಮಗೆ ನನ್ನ ಬಗ್ಗೆ. ನಾನು ಕೇಳೋಕೆ ಮುಂಚೆನೆ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತೀರಾ. ನನ್ನ ಕನ್ಸಲ್ಲಿ ಕಂಡಿದ್ದನ್ನ ನನ್ನ ಕಣ್ಣೆದುರಿಗೆ ತಂದು ನಿಲ್ಲಿಸ್ತೀರಾ. ಹುಟ್ಟಿದ ಮನೇಲಿ ನೆಮ್ಮದಿ ಕಾಣ್ದಿರೋ ಹೆಣ್ಣಿಗೆ ಗಂಡಿನ ಮನೇಲಿ ಸುಖ ಸಿಗುತ್ತೆ ಅಂತಾರೆ. ಅದು ಇವತ್ತು ನಿಜ ಅನಿಸ್ತಿದೆ. ಅಮ್ಮ, ಕಾರ್ಗೆ ಇನ್ನೂ ಪೂಜೆ ಆಗ್ಬೇಕು. ತಾನೇ ನಾನೇ 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 ತಾನೇ ಅಮ್ಮನವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬಾ. ಕಾತ್ಯಾಯನಿಯನ್ನು ಕರ್ಕೊಂಡು ಹೋಗೋ. ಬನ್ನಿ. ತಾನೇ ನಾನೇ ನಾನೇ ನಾನೇ. ಹೋಗಿ ಬೇಗ ಬನ್ನಿ.
ಹಿರಣ್ಮಯಿ, ಹೇಗಿದ್ಯಮ್ಮ? ನಿಮಗೆ ಗೊತ್ತಿರಬೇಕಲ್ವಾ? ಅಲ್ಲಿಗೆ ನಾನು ಹೇಳಿರೋದನ್ನೆಲ್ಲ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ತಿದ್ದೀನಿ, ಆದರೆ ಇನ್ನೂ ನಿರ್ಧಾರ ಮಾಡಿಲ್ಲ. ನಿನ್ನ ನಿರ್ಧಾರ ನನ್ನ ಮಗನ ಪರವಾಗೇ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಾತ್ಯಾಯಿನಿ ಸಂತೋಷ ಮುಖ್ಯ ತಾನೇ ನಿನಗೆ? ಇವತ್ತು ನೋಡು, ನಾನು ಅವಳಿಗೋಸ್ಕರ ಕಾರ್ ತಂದ್ಕೊಟ್ಟೆ, ಒಡವೆಗಳು ತಂದ್ಕೊಟ್ಟೆ. ನಿನ್ನ ಕಡೆಯಿಂದ ಏನಾದರೂ ಕೊಡಲೇಬೇಕಲ್ವಾ? ಆದರೆ ಪಾಪ, ನೀನೇ ಇನ್ನೊಬ್ಬರ ಆಶ್ರಯದಲ್ಲಿರೋಳು. ಒಡವೆ, ಹಣ ಇಷ್ಟೇ ಯಾಕೆ, ಒಂದು ಖರ್ಚೀಫು ಕೊಡ್ಸೋಕ್ಕಾಗಲ್ಲ ನಿನ್ನ ಕೈಯಿಂದ. ಹಾಂ, ಗೊತ್ತು ನನಗೂ. ಕಾತ್ಯಾಯಿನಿಗೆ ಬೇಕಾಗಿರೋ ಐಷಾರಾಮಿ ಜೀವನನ ನಾನು ಕಟ್ಕೊಡ್ತೀನಿ. ನೀನು ನನ್ನ ಮಗನ ಬಿಡಿಸ್ಬಿಡು ಸಾಕು. ಬರೀ ನನಗೋಸ್ಕರ ಅಲ್ಲಮ್ಮ, ನಿಮ್ಮ ಕಾತ್ಯಾಯಿನಿ ನೆಮ್ಮದಿಗೋಸ್ಕರ. ಇಲ್ಲ ಅಂದರೆ ತವರಲ್ಲಿ ನೆಮ್ಮದಿ ಇಲ್ಲದೆ ಇರೋ ಹೆಣ್ಣಿಗೆ ಮದುವೆ, ಗಂಡನ ಮನೆ, ಶ್ರೀಮಂತಿಕೆ ಇದೆಲ್ಲ ಕನಸಾಗೆ ಉಳಿಬಾರ್ದಲ್ವಾ? ನಿನ್ನ ಕೈ ಮುಗಿತೀನಿ ಕಣೆ. ಶಿವನಂತೂ ನನ್ನಿಂದ ಕಿತ್ಕೊಂಡಿದ್ದಾಯ್ತು. ಈಗ ಸಮರ್ಥ್ ಅವ್ರ ಜೊತೆ ಬದುಕೋ ಅವಕಾಶನೂ ತಪ್ಪಿಸ್ಬೇಡ ಕಣೆ.